ಗಂಡನಿದ್ದರೂ ಇನ್ನೊಬ್ಬರನ್ನ ಮೋಹಿಸುವಂತಹದ್ದು. ಆಕೆ ಮುತ್ತೈದೆಯಾಗಿದ್ರು ಆಕೆ ವಿಧವೆ. ತನ್ನ ತೀರಿ ಹೋದ ಗಂಡನ ನೆಪದಲ್ಲೇ ದಿನಾ ಹಣೆಗೆ ಕುಂಕುಮ, ಕೆನ್ನೆಗೆ ಅರಿಶಿನ, ಮುಡಿಗೆ ಹೂವು, ಕಿವಿನಲ್ಲಿ ಓಲೆ, ಮೂಗ್ನಲ್ಲಿ ಮೂಗುತಿ, ಕತ್ನಲ್ಲಿ ತಾಳಿಸರ, ಕಾಲ್ನಲ್ಲಿ ಕಾಲುಂಗುರ, ಕೈನಲ್ಲಿ ಬಳೆ ಹಾಕೊಳ್ಳುವಂಥವಳು ವಿಧವೆಯಾದ್ರೂ ಮುತ್ತೈದೆ. ಅವಳು ವಿಧವಾ ಮುತ್ತೈದೆ, ಅವಳು ಪರಮಶ್ರೇಷ್ಠಳು. ಅವಳು ಗಂಡ ತೀರೋಗಿದ್ದಾಳೆ, ಅವಳು ಅರಿಶಿನ ಕುಂಕುಮ ಕರಿಬೇಡ ಕಣೆ, ಕೊಡಬೇಡ ಕಣೆ, ಅನಿಷ್ಟ ಕಣೆ, ದರಿದ್ರ ಕಣೆ, ಕೊಡಬೇಡವೇ. ಒಂದು ಮಾತು ಹೇಳುತ್ತೀರಾ? ಅದೇ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗೋ, ನಿಮ್ಮ ಅಕ್ಕನಿಗೋ, ನಿಮ್ಮ ತಂಗಿಗೋ ಬಂದ್ರೆ, ಅಥವಾ ನಿಮಗೆ ಬಂದ್ರೆ ಯಾವ ರೀತಿಯಾಗಿರುತ್ತೆ? ಅದಕ್ಕೆ ಹೇಳೋದು ಜಾತಿಗೆ ಜಾತಿನೇ ಶತ್ರು, ಜಡೆಗೆ ಜಡೆಯೇ ಶತ್ರು ಅಂತ. ಮತ್ತು ವಿಧವಾ ಸ್ತ್ರೀಯರು ನೀವೇನು ಅಂಜಿಕೆ ಬೇಡ, ಅಳುಕೆ ಬೇಡ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಗಂಡ ಇವತ್ತಿಗೂ ಸತ್ತಿಲ್ಲ ಅನ್ನೋ ಭಾವ ಇತ್ತು ಅಂದ್ರೆ ಖಂಡಿತವಾಗಿಯೂ ಅವ್ರ ಜೀವಂತ, ಅವ್ರ ಹೆಸರೇ ಹೇಳ್ಕೊಂಡು ನೀವು ಕುಂಕುಮ ಅರಿಶಿನಗಳನ್ನ ಉಪಯೋಗಿಸ್ಕೊಳ್ಳಿ. ಯಾರು ಬರ್ಲಿ ಬರದೇ ಇರ್ಲಿ, ಅಲ್ಲೇ ಕೂತ್ಕೊಂಡಿರ್ತಾಳೆ ವರಲಕ್ಷ್ಮಮ್ಮ, ಅವಳಿಗೆ ಅರಿಶಿನ ಕುಂಕುಮ ಕೊಡಿ, ಅವಳಿಗೆ ಬಾಗ್ನ ಕೊಡಿ, ತಗೊಳ್ಳಲ್ಲ ಅಂತಾಳೇನು? ಯಾರ್ಯಾರಿಗೋ ಕಾಯ್ಕೊಂಡು ಕೂತ್ಕೊಳ್ಳೋ ಬದಲು ನಿಮ್ಮ ಮನೆಯಲ್ಲಿ ನೀವೇ ಕರೆದು ಕೂಡಿಸಿರುವಂತಹ ದೇವತೆ ಇರ್ತಾಳೆ, ದೇವತೆಗೆ ಅರಿಶಿನ ಕುಂಕುಮ ಕೊಡ್ರಿ. ಅವಳು ಯಾವತ್ತೂ ಒಲ್ಲೆ ಅಂತ ಹೇಳಲಾರ್ಳು. ಈ ಸೋಗಲಾಡಿ ಜನಗಳಿರ್ತಾರಲ್ಲ, ಸೋಗಲಾಡಿ ಮುತ್ತೈದೆಯರು ಇರ್ತಾರಲ್ಲ, ಅವ್ರುಗಳನ್ನು ಕರೆದು ನೀವು ಮನಸ್ಸಿಗೆ ನೋವು ಮಾಡಿಕೊಂಡು ಪೂಜಾ ಇದನ್ನೆಲ್ಲ ನೀವು ಹಾಳು ಮಾಡ್ಕೊಳ್ಳೋ ಬದಲು ಅಂಥ ಸೋಗಲಾಡಿ ಮುತ್ತೈದೆಯರ ಬರೋದೇ ಬೇಕಾಗಿಲ್ಲ.